ಯಾರು ನೀವು? ತಾತ ಮನೇಲಿದ್ದಾರಾ? ಹಾ ಇದ್ದಾರೆ, ಒಳಗ್ ಬನ್ನಿ. ನಮಸ್ತೆ ತಾತ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ಬಂದಿರೋ ಖುಷಿಗೆ ನಾನೊಂದು ಹಾಡು ಹಾಡ್ತೀನಿ, ಕೇಳಿ. ನೀವ್ ಯಾವತ್ತಾರು ಇವ್ರ ಹಾಡ್ನ ಕೇಳಿದೀರಾ? ಹಾ ತುಂಬಾ ಸಲ ಕೇಳಿದೀನಿ. ಆದ್ರೆ ನನ್ಗೆ ಸಿಡ್ಲು ಮತ್ತೆ ಗುಡುಗಿಂದ ಭಯ ಆಗಲ್ಲ. ಆದ್ರೆ ನಿಮ್ ತಾತ ಹಾಡೋದ್ರಿಂದಾನೇ ಭಯ ಆಗುತ್ತೆ. ಇದರಿಂದ ತಪ್ಪಿಸ್ಕೊಳಕ್ ಏನಾದ್ರೂ ಉಪಾಯ ಇದೆಯಾ? ನಾನೇನಾದ್ರೂ ಮಾಡ್ತೀನಿ. ತಾತ, ನೀವ್ ಹಾಡೋದನ್ನ ನಿಲ್ಸ್ಬಿಡಿ. ಏನ್ ಹೇಳ್ದೆ? ಯಾಕೆ ನಿಲ್ಸ್ಬೇಕು? ಅದು ನಮ್ಮ ಗೆಸ್ಟ್ ಸುಸ್ತಾಗಿರ್ತಾರೆ, ಬೆಳಗ್ಗೆ ಕೇಳ್ತಾರೆ ಹಾಡ್ನ. ಬೆಳಗ್ಗೆ ಕಿರಣಗಳೊಂದಿಗೆ ಮತ್ತೆ ಪಕ್ಷಿಗಳು ಮತ್ತೆ ನಿಮ್ಮ ಹಾಡು, ವಾ ತಣ್ಣನೆ ಗಾಳಿ, ಎಷ್ಟು ಮಜಾ ಬರುತ್ತೆ. ನೀನು ಸರಿಯಾಗಿ ಹೇಳ್ದೆ ಶಿವ. ಬೆಳಿಗ್ಗೆ ಹಾಡೋದು ತುಂಬಾನೇ ಮಜವಾಗಿರುತ್ತೆ. ಯಾರದು? ಯಾರಿದ್ದೀರಾ ಅಲ್ಲಿ? ಯಾರೋ ಕಳ್ಳ ಬಂದಿದ್ದಾನೆ ಅನ್ಸುತ್ತೆ. ಅಂಕಲ್ ನೀವಾ? ನಾನ್ ಯಾರೋ ಕಳ್ಳ ಅನ್ಕೊಂಡೆ. ಓ ಶಿವ, ನೀನಾ? ಹಾ, ಆದ್ರೆ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಿಧಾನಕ್ ಮಾತಾಡು, ನಿಧಾನಕ್ಕೆ. ನಾನೊಬ್ಬ ಕ್ರೈಮ್ ರಿಪೋರ್ಟರ್. ಇವತ್ತು ವೇದಾ ಸಿಟಿಗೆ 2 ದೊಡ್ಡ ಗ್ಯಾಂಗ್ ಬರ್ತಾ ಇದೆ, ಪ್ಯಾಂಥರ್ ಗ್ಯಾಂಗ್ ಮತ್ತೆ ಫಾಕ್ಸ್ ಗ್ಯಾಂಗ್. ನಾನ್ ಅವ್ರನ್ನೇ ಎಕ್ಸ್ಪೋಸ್ ಮಾಡಕ್ ಪ್ರಯತ್ನ ಪಡ್ತಿದ್ದೆ. ನಾನ್ ಇಲ್ಲಿ ನಿಂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೆ. ಅವರು ವೇದಾಸ್ ಗಾರ್ಡನ್ ಅಲ್ಲಿ ಜೊತೆ ಆಗ್ತಾರೆ. ಆಲ್ ದ ಬೆಸ್ಟ್. ಹಲೋ ಪ್ಯಾಂಟರ್, ಎಲ್ಲಿದ್ಯಾ ನೀನು? ನಾನು ಬಂದ್ಬಿಟ್ಟಿದ್ದೀನಿ. ಪ್ಯಾಂಟರ್ ಎಲ್ಲಿದ್ದಾನೆ ಅಂತ ಗುರ್ತಿಸೋದು ತುಂಬಾ ಕಷ್ಟ. ನಾನು ಇಲ್ಲಿದ್ದೀನಿ, ನೀನು ಅಲರ್ಟ್ ಆಗಿರ್ಬೇಕಾಗಿತ್ತು. ನಾನು ಫಾಕ್ಸ್ನ ಶರೀರ ಸ್ವಲ್ಪ ಬಲಹೀನನೇ, ಆದ್ರೆ ಬುದ್ಧಿ ಮಾತ್ರ ತುಂಬಾ ಚುರುಕಾಗಿರುತ್ತೆ. ಯಾರದು? ಹಿಡ್ಕೊಳ್ಳಿ ಅವನ್ನ. ಅಂಕಲ್ ಬಿಟ್ಬಿಡಿ. ಏ ಮಗು, ಯಾರ್ ನೀನು? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹೇಳು, ಏನಾಯ್ತು ಅಂತ? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ನೀನು? ಯಾರು ಬಂದಿದ್ರು? ಪೊಲೀಸ್ನವ್ರಾ? ಒಂದು ಮಗು ಬಂದಿತ್ತು. ಏನು, ಒಂದು ಮಗುನಾ? ಹೌದು ಬಾಸ್, ಒಂದು ಮಗು ನಮ್ಮನ್ನೆಲ್ಲ ಹೊಡೆದು ಹಾಕ್ಬಿಡ್ತು. ತುಂಬಾ ಜೋರಾಗಿ ಹೊಡೆದ ಬಾಸ್. ಒಂದು ಮಗುವಿಂದ ಹೆದರ್ಕೊಂಡ್ರಾ? ಹೌದು ಬಾಸ್, ನಾವು ಓಡ ಹೋಗ್ಬೇಕು.
ಇಲ್ಲಾಂದ್ರೆ ನಮ್ಮನ್ನೆಲ್ಲ ಹೊಡೆದು ಹಾಕ್ಬಿಡ್ತಾನೆ. ಏನು ಅಂತ ಮಾತಾಡ್ತಾ ಇದೀಯ ನೀನು? ಮತ್ತೆ ನೀನು ಹಿಡ್ಕೊಂಡಿದ್ದಲ್ಲ ಅವನು ಯಾರು ಅಂತ ಹೇಳೋ. ಅವನು ನಮ್ ಫೋಟೋ ತೆಗಿತಿದ್ದ, ಅದಕ್ಕೆ ಅವನ್ನ ನಾವು ಹಿಡ್ಕೊಂಡ್ವಿ. ನನಗೆ ಅರ್ಥ ಆಗ್ತಾ ಇಲ್ಲ. ಫಾಕ್ಸ್ ಮತ್ತೆ ಪ್ಯಾಂಥರ್ ತುಂಬಾ ದೊಡ್ಡ ಗ್ಯಾಂಗ್ನವರು. ಅವರೆಲ್ಲ ಇಲ್ಲಿ ಯಾಕೆ ಬಂದಿದ್ರು? ಇವರೆಲ್ಲ ಹೊರಗಡೆಯಿಂದಾನೇ ಆಪರೇಟ್ ಮಾಡ್ತಾರೆ. ವೇದಾ ಸಿಟಿಯಲ್ಲಿ ನಾನು ಇವ್ರನ್ನ ನೋಡ್ತಿರೋದು ಮೊದಲನೇ ಬಾರಿ. ಆದ್ರೆ ಬಂದಿದ್ದಾರೆ ಅಂದ್ಮೇಲೆ ಏನಾದ್ರು ಮಾಡ್ಬೇಕಲ್ವಾ? ನೀವು ಸ್ವಲ್ಪ ಹಳೆ ನ್ಯೂಸ್ನೆಲ್ಲ ನೋಡಿ, ಸರಿನಾ? ಇಲ್ಲಿ ಏನಾಗಬಹುದು? ಡಾಕ್ಟರ್ ಸನ್ ಫೋಲ್ಡಿಂಗ್ ಟ್ಯಾಂಕ್ ತಗೊಂಡು ವೇದಾ ಸಿಟಿಗೆ ಬರ್ತಿದಾರಾ? ಏನ್ ಹೇಳ್ದ್ಯಾ? ನೀನ್ ಓದಿದ್ನಿ ಇನ್ನೊಂದ್ಸಲ ಓದು. ಡಾಕ್ಟರ್ ಸನ್ ಫೋಲ್ಡಿಂಗ್ ಟ್ಯಾಂಕ್ ತಗೊಂಡು ವೇದಾ ಸಿಟಿಗೆ ಬರ್ತಿದ್ದಾರೆ. ಹಾ ಇದೇ ವಿಷಯ. ಈ ಫೋಲ್ಡಿಂಗ್ ಟ್ಯಾಂಕ್ ವೇದಾ ಸಿಟಿಗೆ ಬಂದ್ರೆ ಅದರಿಂದ ನಾವು ವೀನಸ್ ಸಿಟಿಗೆ ಹೋಗ್ಬಹುದು. ಇದು ಆರ್ಮಿ ಎಕ್ಸಿಬಿಷನ್ಗಾಗಿ. ಅದು ಒಳ್ಳೆ ಸ್ಪೆಷಲ್ ಟ್ಯಾಂಕ್. ಈ ಫೋಲ್ಡಿಂಗ್ ಟ್ಯಾಂಕ್ ಅಂದ್ರೆ ಏನ್ ಅಂಕಲ್? ಡಾಕ್ಟರ್ ಸನ್ ಕಂಡಿಡ್ದಿರೋದು ಏನಂದ್ರೆ ಈ ಟ್ಯಾಂಕ್ ನ ನಾವು ಚಿಕ್ಕದ್ ಮಾಡಕ್ಕಾಗಲ್ಲ, ಆದ್ರೆ ನಾವು ಫೋಲ್ಡ್ ಮಾಡ್ಬಿಟ್ಟು ಇದನ್ನ ಎಲ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಯಾವ ಟೆಂಪರೇಚರ್ ಅಲ್ಲಿ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ನನಗನ್ಸುತ್ತೆ ಆ ಫಾಕ್ಸ್ ಮತ್ತೆ ಪ್ಯಾಂಥರ್ ಈ ಟ್ಯಾಂಕರ್ ನ ಕಳ್ತನ ಮಾಡೋದಕ್ಕೆ ಬಂದಿದ್ದಾರೆ. ಅಯ್ಯೋ, ಹಾಗಾದ್ರೆ ನಾವು ಕಂಡು ಹಿಡಿಲೇಬೇಕಾಗುತ್ತೆ ಈ ಟ್ಯಾಂಕ್ ಮೇಲೆ ದಾಳಿ ಮಾಡೋದ್ರ ಪ್ಲಾನ್ ಏನು ಅಂತ. ಒಂದು ಮಗು ನೋಡಿ ಹೆದರ್ಕೊಂಡು ಇಲ್ಲಿ ಗಂಟ ಓಡ್ ಬಂದ್ ನಿಂತ್ಕೊಂಡಿದ್ದೀರಾ. ಇಷ್ಟು ದೊಡ್ಡ ಮಿಷಿನ್ ಹೇಗ್ ಪೂರ್ತಿ ಮಾಡ್ತೀರಾ? ಆ ಮಗು ಮತ್ತೆ ನಮ್ಮ ಕೆಲಸದಲ್ಲಿ ಅಡ್ಡಿ ಆಗ್ತಾನೆ. ನೀವೆಲ್ಲ ಹೋಗಿ ಮತ್ತೆ ಆ ಹುಡುಗನ್ನ ಹಿಡ್ಕೊಂಡು ಬನ್ನಿ. ಇಲ್ಲ ಬಾಸ್, ನಮ್ ಕೈಯಲ್ಲಿ ಆಗೋದಿಲ್ಲ. ಅವನಿಗೋಸ್ಕರ ಸ್ಪೆಷಲ್ ಕಮಾಂಡೋಗಳನ್ನೇ ಕಳಿಸ್ಬೇಕಾಗತ್ತೆ. ಬಾಸ್, ಒಂದು ಮಗುನ ಹಿಡ್ಕೊಂಡು ಬರ್ಬೇಕಾಗಿದೆ. ನೀವು ಮತ್ತೆ ನಿಮ್ಮ ಕಮಾಂಡೋಗಳೆಲ್ಲ ಹೋಗಿ ಮತ್ತೆ ಅವನ್ನ ಹಿಡ್ಕೊಂಡು ಬನ್ನಿ. ಒಂದು ಮಗುಗೋಸ್ಕರ ಕಮಾಂಡೋಗಳೆಲ್ಲ ಯಾಕೆ ಬೇಕು? ನಾನು ಒಬ್ನೇ ಹೋಗಿ ಹಿಡ್ಕೊಂಡು ಬರ್ತೀನಿ. ಇಲ್ಲ, ಆ ಒಬ್ಬ ಹುಡುಗ 5 ಜನದ ಸಮ ಇದ್ದಾನೆ. ನಾವು 10 ಜನದ ಸಮ ಇದೀವಿ. ಆದ್ರೂ ಕೂಡ ಅವನು ನಮ್ಮನ್ನ ಅಡ್ಡಾಡಿಸ್ಕೊಂಡು ಹೊಡೆದ. ಸರಿ, ನಾವು ಆ ಹುಡುಗನ ಹಿಡ್ಕೊಂಡು ಬರ್ತೀವಿ. ಅವನ್ ಫೋಟೋ ಕೊಡಿ. ಫೋಟೋ ಅಂತೂ ಇಲ್ಲ. ನೋಡಿ, ಅಲ್ಲಿ ನೋಡಿ, ಅಲ್ಲಿ ಮಧ್ಯದಲ್ಲಿ ಸೈಕಲ್ ಓಡಿಸ್ತಿದ್ದಾನಲ್ಲ, ಅಲ್ಲಿ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಮುಂದೆ ಹೋದ ನೋಡಿ. ಅವನು ಮುಂದೆ ಹೊಡ್ತಿದ್ದಾನೆ ನೋಡಿ. ಅವನು ಇಲ್ಲ ಇಲ್ಲ ಮುಂದೆ 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 ಅಲ್ಲಲ್ಲ, ಹಿಂದೆ ಹೋಗ್ತಿರೋನು ಅಲ್ಲಿ. ಇಲ್ಲ ಇಲ್ಲ, ಮುಂದೆ ಬಿಟ್ಬಿಡು. ನನಗದೆಲ್ಲ ಬೇಕಾಗಿಲ್ಲ. ನಾನು ಹೋಗಿ ಹಿಡ್ಕೊಂಡು ಬರ್ತೀನಿ. ನಾನು ಈಗ್ಲೇ ಬರ್ತೀನಿ, ನೀವೆಲ್ಲ ಇಲ್ಲೇ ಇರಿ. ಹೇಳಿ, ನಿಮ್ಮಲ್ಲಿ ತುಂಬಾ ಶಕ್ತಿಶಾಲಿ ಯಾರು? ದೊಡ್ಡವ್ರನ್ನ ಹೊಡೆಯುವಂತವ್ರು? ನಾನೇ ಎಲ್ಲರ್ಕಿಂತ ಧೈರ್ಯಶಾಲಿ. ನನ್ನಷ್ಟು ಧೈರ್ಯಶಾಲಿ ಇಲ್ಲಿ ಯಾರು ಇಲ್ಲ. ಒಂದ್ಸಲ ನಮ್ಮೂರಲ್ಲಿ 10 ಜನ ಡಾಕು ಬಂದಿದ್ರು. ನಾನು ಅವ್ರಿಗೆ ಹೇಗ್ ಹೊಡ್ದೆ ಅಂದ್ರೆ, ಈ ಕಡೆಯಿಂದ ಕರಾಟೆ ಪಂಚ್, ಆ ಕಡೆಯಿಂದ ಕುಂಫು ಕಿಕ್. 10 ನಿಮಿಷದಲ್ಲಿ ಇಡೀ ಮೈದಾನ ಖಾಲಿ. ಓ, ನಿನ್ನ ನೋಡಿದ್ರೆ ನನಗೆ ಹಾಗೆ ಅನಿಸ್ತಿಲ್ಲ. ನೀನ್ ಅಷ್ಟೊಂದು ಶಕ್ತಿಶಾಲಿನಾ? ಅಂಕಲ್, ಮುಖ ನೋಡ್ಬಿಟ್ಟು ಯಾವತ್ತೂ ಜಡ್ಜ್ ಮಾಡಬೇಡಿ. ನಿಮ್ ಬುದ್ಧಿ ಉಪಯೋಗಿಸಿ. ಸರಿ, ನಡಿ. ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನನ್ನೇ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನೀನೇ ಅಲ್ವಾ ನಮ್ಮವ್ರನ್ನೆಲ್ಲ ಹೊಡೆದಿದ್ದು? ಏನ್ ಮಾತಾಡ್ತಿದ್ದೀರಾ? ನಾನೇ ಹೊಡಿಲಿ? ನಾನು ಯಾರಿಗೂ ಹೊಡೆದಿಲ್ಲ. ಜೀವ ಉಳಿಸ್ಕೊಳ್ಳೋಕೆ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಇಲ್ಲ, ನಾನ್ ಸುಳ್ಳು ಹೇಳ್ತಿಲ್ಲ. ನಾನ್ ನಿಜವಾಗ್ಲೂ ಸತ್ಯನೇ ಹೇಳ್ತಿರೋದು. ಇಷ್ಟ ದಿನ ಅಂತೂ ಸುಳ್ಳು ಹೇಳಿದೀನಿ, ಇವತ್ತೇ ನಾನ್ ಸತ್ಯ ಹೇಳ್ತಿರೋದು. ಹೊಡೆಯೋನು ಹಿಂದ್ಗಡೆ ಬರ್ತಿದ್ದಾನೆ. ಅಲ್ಲಿ ನೋಡಿ, ಹಿಂದ್ಗಡೆ ಚೇಸ್ ಮಾಡ್ತಿದ್ದಾನಲ್ಲ ಅವನೇ ನೋಡಿ. ಅವನ ಚೇಸಿಂಗ್. ನಾನು ಅವನ ಚೇಸ್ ಮಾಡಕ್ಕಾಗುತ್ತಾ? ನೀವೇ ಹೇಳಿ.
ನೀವೆಲ್ಲ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ಹೊಡಿರಿ ಅವನ್ನ, ಎಲ್ರು ಒಟ್ಟಿಗೆ ಹೋಗಿ ಹೊಡಿರಿ, ಒಬ್ಬೊಬ್ಬರೇ ಹೋಗ್ಬೇಡಿ. ಅಯ್ಯೋ ಬೇಡ ಬೇಡ, ನಾನು ಕೋಟ ಮುಗೀತು. ನನ್ನನ್ನು ಮೊದ್ಲೇ ಹೊಡೆದಿದ್ಯಾ, ಇನ್ನು ಉಳಿದವ್ರು ನೋಡ್ಕೋ. ನನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಬಿಡ್ತೀನಿ. ನೀವು ವೇದಾ ಸಿಟಿಗೆ ಏನಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕರೆಕ್ಟ್ ಆಗಿ ಪೂರ್ತಿ ಪ್ಲಾನ್ ಹೇಳಿ ನಂಗೆ. ನಾನೇನಾದ್ರೂ ಹೇಳ್ಬಿಟ್ರೆ ನಮ್ ಬಾಸ್ ನಮ್ಮನ್ ಬಿಡೋದಿಲ್ಲ. ಅವನ್ ಚಿಂತೆನ ಬಿಟ್ಬಿಡು, ನಾನ್ ನಿಮ್ಮನ್ನ ಒಂದ್ ಜಾಗದಲ್ಲಿ ಇರಿಸ್ತೀನಿ. ಅವನ ಆ ಜಾಗನ ಹುಡ್ಕೋದಕ್ಕೂ ಆಗಲ್ಲ, ಅದೇ ಜೈಲ್. ಈಗ ಬೇಗ ಹೇಳು, ಎಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳು. ಫಾಕ್ಸ್ ನ ಬುದ್ಧಿ ತುಂಬಾ ವೇಗವಾಗಿ ಓಡುತ್ತೆ. ಪ್ಯಾಂಥರ್ನ ಚಾಲಾಕಿಗೆ ಯಾರು ಎದುರಾಗೋದಿಲ್ಲ. ಶಿವ, ಅಲ್ಲಿ ನೋಡು, ಪ್ಯಾಂಥರ್ ಟ್ಯಾಂಕ್ ಕಂಟೈನರ್ನ ಹೊಡಿತಿದ್ದಾನೆ. ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ತುಂಬಾನೇ ಲಾಸ್ ಆಗುತ್ತೆ. ಹೋಗಿಸ್ಬಿಡು ಆ ಮಗುನ. ಈ ಹುಡುಗ ಎಲ್ಲಿ ಹೋದ? ಹೋಗ್ಲಿ ಬಿಡು ಅವನ್ನ, ಹೋಗ್ಲಿ. ನಾವು ಇಲ್ಲಿಂದ ಆದಷ್ಟು ಬೇಗ ಹೊರಡಬೇಕು. ಅರೆ, ಅಲ್ಲಿ ತಾನೆ ನೋಡು ಮುಂದೆ.
ಹಳ್ಳಕ್ಕೆ ಹೋಗ್ಬಿಡ್ತೀವಿ. ಇರು, ಇದು ಹಳ್ಳದಲ್ಲಿ ಬಿದ್ದು ಹೋಗುತ್ತೆ. ಓಕೆ, 5 ಸೆಕೆಂಡ್ ಬ್ರೇಕ್. ಸಾಕ್ ಮಾಡಪ್ಪ, ಇನ್ನು ಎಷ್ಟು ಹೊಡಿತೀಯ ನೀನು? ಈಗ ನಾನೊಂದು ದಾರಿ ತೋರಿಸ್ತೀನಿ, ಆ ಕಡೆಗೆ ಹೋಗ್ಬೇಕು. ಈಗ ಮುಂದೆ ಹೋಗಿ ನಿಲ್ಸ್ಬಿಡಿ. ಮುಂದೆ ಮುಂದೆ ಏನಿದೆ? ಅಲ್ಲಿ ಕಾಣಿಸ್ತಿಲ್ವಾ ಜೈಲಿರೋದು? ಲಡ್ಡು ಸಿಂಗ್ ಅವರೇ, ನಮ್ಮನ್ನ ಜೈಲ್ ಒಳಗಡೆ ಹಾಕ್ಬಿಡಿ, ಆದ್ರೆ ಈ ಶಿವಯಿಂದ ಬಚಾವ್ ಮಾಡಿ. ತುಂಬಾ ಹೊಡಿತಾನೆ, ಎಷ್ಟೊಂದು ಪವರ್ ಇದೆ ಇವನ್ಗೆ. ಇವಾಗ ಎಲ್ಲಿ ಹೋಯ್ತು ಫಾಕ್ಸ್ ನ ಬುದ್ಧಿ? ಅವನಷ್ಟು ಫಾಸ್ಟ್ ಆಗಿಲ್ಲ. ಮತ್ತೆ ಪ್ಯಾಂಟರ್ಸ್ ನ ಚುರುಕುತನ ಎಲ್ಲಿ ಹೋಯ್ತು? ಶಿವನ ಮೀರ್ಸೋಂತವ್ರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಥ್ಯಾಂಕ್ ಯು ಶಿವ. ಇವತ್ತು ನಿನ್ನೊಂದು ಒಳ್ಳೆ ಕಾರ್ಯದಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆದ ಟ್ಯಾಂಕರು ಕಳ್ಳರ ಕೈ ಸೇರೋದನ್ನ ತಪ್ಪಿಸ್ಬಿಟ್ಟೆ.